ಆಗಿರೋದ್ರಿಂದ ಒಂದು ನಿಮಿಷ ಮೆಡಿಕಲ್ ವಿಚಾರವಾಗಿ ಏನಾದರೂ ಆರೋಗ್ಯ ಸಮಸ್ಯೆ ಇದೆ, ಏನಾದರೂ ಬೇರೆ ಏನಿಲ್ಲ, ಅದು ಬಿಟ್ಟರೆ ಬೇರೆ ಏನಿಲ್ಲ. ನನ್ನ ಕೇಳಿದೆ ನಾನೀಗ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಒಬ್ಬೊಬ್ಬರು ಮಾತಾಡೋಕ್ಕೆ ಒಳ್ಳೇದಲ್ಲ. ಬೆಂಗಳೂರಿನ ಪರಿಸ್ಥಿತಿ ಆಗಿ ಇದೆಲ್ಲ ಏನಾಯ್ತಲ್ಲ, ಇದಕ್ಕೂ ಮತ್ತು ಬಳ್ಳಾರಿ ಜಿಲ್ಲೆ ಇತಿಹಾಸ ಏನು ಭಿನ್ನ ಇರಲಿಲ್ಲ. ಭಿನ್ನ ಯಾವ ರೀತಿಯಲ್ಲಿ ಹೇಳ್ತಾ ಇದ್ರಿ ಹೇಳಿ? ಎಲ್ಲದನ್ನು ಎಲ್ಲ ಸೌಲಭ್ಯಗಳು ಸಿಕ್ಕಿದ್ನ ನಾವು ವರದಿ ಮಾಡಿದ್ವಿ. ಹೇಳಿ ಹೇಳಿ ಯಾವ ವರ್ಷದಲ್ಲಿ ಮಾಡಿದ್ರಿ? ಅದನ್ನೇ ಯಾವ ವರ್ಷದಲ್ಲಿ ಮಾಡಿದ್ರಿ ಹೇಳಿ? 4 ಒಂದು ನಿಮಿಷ ಹೇಳ್ಬಿಡ್ತೀನಿ. 4 ವರ್ಷದಿಂದ ಮಾಡಿದ್ರಿ ನೀವು. ಇದೇ ಬಳ್ಳಾರಿನಲ್ಲಿದ್ದೀರಿ. ಕಳೆದ 1 ವರ್ಷದಿಂದ ಏನಾದ್ರು ಮಾಡಿದ್ರಾ? ಕಳೆದ 1 ವರ್ಷದಿಂದ ಗಾಂಜಾ ಸಿಕ್ಕಿದ್ ಮಾಡಿದ್ವಿ. ಗಾಂಜಾ ಸಿಕ್ಕಿದ್ರೆ ನಾವೇ ಕೇಸ್ ಮಾಡಿದೀವಿ. ಏನಲ್ಲ, ನೀವು ಮಾಡಿದ್ರಿ ಗಾಂಜಾ ಸಿಕ್ಕಿದ್ರೆ ಕೇಸ್ ಮಾಡಿದೀವಿ ನಾವು. ಅದಕ್ಕೆ ಬಿಟ್ಟಿಲ್ಲ ನಾವು, ಅದನ್ನ ಕೇಸ್ ಮಾಡಿದೀವಿ ನಾವು. ಅದಕ್ಕೆ ಹೇಳಿ ಕೇಸ್ ಮಾಡಿದಿರಿ, ಮಾಡಲ್ಲ ಅಂತಲ್ಲ. ಅಂದ್ರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆಯಾ? ಎಲ್ಲ ಕಡೆನೂ ಬದಲಾಗ್ತಾ, ಎಲ್ಲ ಕಡೆನೂ ಏನಾಗ್ತಾ ಇದೆ, ಎಲ್ಲ ಕಡೆ ಏನಾಗುತ್ತೆ, ಏನೋ ನಮ್ಮ ಸಿಬ್ಬಂದಿಗಳ ಕಣ್ಣು ತಪ್ಪಿಸಿ ಹೊರಗಡೆಯಿಂದ ಅದನ್ನು ಥ್ರೋ ಮಾಡುವಂಥದ್ದು, ಇನ್ನು ಯಾವುದೋ ಬೇರೆ ರೀತಿಯಲ್ಲಿ ತಲುಪಿಸುವಂಥದ್ದು ಇವೆಲ್ಲ ನಾವು ಮಾಡ್ತಾರೆ. ಅದು ಕಾಲಕ್ಕೆ ನಾವು ಅವರನ್ನು ಏನು ಟ್ರೇಸ್ ಮಾಡಿ ಅವ್ರ ಮೇಲೆ ಕಂಪ್ಲೇಂಟು ಕೂಡ ಎಲ್ಲ ಮಾಡ್ತಾ ಇದ್ದೀವಿ. ಸುಮಾರು ಎಷ್ಟು ಮೇಡಮ್ ಕಂಪ್ಲೇಂಟ್ ಮಾಡಿದ್ರೆ ನೀವು? ಒಂದು 22 ಕಂಪ್ಲೇಂಟ್ ಮಾಡಿದ್ದೀರಿ, 22 FIR-ಗಳಾಗಿದೆ. ಸರ್, ಸಾಮಾನ್ಯವಾಗಿ ಜೈಲಿನ ವ್ಯವಸ್ಥೆ ಬಗ್ಗೆ ಸಾಕಷ್ಟು ಆಕ್ರೋಶಗಳಿದೆ ಸರ್. ಅಂದ್ರೆ ಆರಂಭದಲ್ಲಿ ಯಾರಾದ್ರೂ ಈ ತರ ಬಂದಾಗ ಒಂದಿಷ್ಟು ಬದಲಾವಣೆ ಆಗುತ್ತೆ, ಅದಾದ್ಮೇಲೆ ಮತ್ತೆ ಯಥಾವತ್ತಾಗಿ ಅಲ್ಲಿ ಗಾಂಜಾ ಸಿಗುತ್ತೆ, ಎಲ್ಲಾನು ಸಿಗುತ್ತೆ ಅಂತಕ್ಕಂಥ ದೊಡ್ಡ ಮಟ್ಟದ ಆರೋಪ ಇದೆ ಸರ್ ಜೈಲ್ ಮೇಲೆ. ಈಗ ಒಂದು ಏನಕ್ಕೆ ಆ ರೀತಿ ಆಗ್ತಾ ಇದೆ ನಿಮ್ಗೆ ಉತ್ತರ ಹೇಳ್ಬಿಡ್ತೀನಿ. ನಿಮಗೆ ನೀವು ಯಾರೂ ಕೂಡ ಅದನ್ನು ಜೈಲನ್ನು ಸರಿಯಾಗಿ ನೋಡಿಲ್ಲ. ನಿರ್ಭಯ ಕೇಸ್ ಆಗಿಲ್ಲ ಅಂದಿದ್ದರೆ, ನಿರ್ಭಯ ಪ್ರಕರಣ ಆ ಒಂದು ತಡೆಗೋಡೆ ಇಲ್ಲ ಅಂದಿದ್ರೆ ನಿಮ್ಮನ್ನು ಖಂಡಿತ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಜೈಲಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇದೆ. ಒಂದು ಸಣ್ಣ ಒಂದು ಯಾವುದವರ ಒಂದೊಂದು ಲೋಪದೋಷಗಳು ಆಗಿದ್ದಾವೆ, ಇಲ್ಲ ಅಂತಲ್ಲ, ಅಕ್ಸೆಪ್ಟ್ ಇಟ್, ಒಪ್ಕೊಳ್ತೀನಿ. ಅದನ್ನ ದೊಡ್ಡದಾಗಿ ಹೈಪ್ ಆಗ್ತಾ ಇದೆ. ಜೈಲಿನಿಂದ ಹೊರಬಂದ ಕೈದಿಗಳು ಹೇಳ್ತಾರೆ ಸರ್ ಗಾಂಜಾ ಸಿಗುತ್ತೆ ಸರ್. ಹಿಂದೆ ಬಳ್ಳಾರಿ ಜೈಲಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಸ್ಟೋರಿಗಳು ನಾವು ಬರೆದಿದ್ದೀವಿ. ಈವನ್ ಇಲ್ಲಿ MA PhD ಮಾಡುವಂಥ ವಿದ್ಯಾರ್ಥಿಗಳು ಅವರು ಕೂಡ ನಾವು ಬರೆದಿದ್ದೀವಿ. ಹಿಂದೆ ನಮ್ಮ ಇವರಿದ್ದಾಗ ರಂಗನಾಥ್ ಸಾರ್ ಇದ್ದಾಗ ಭಾಳಷ್ಟು ಪಾಸಿಟಿವ್ ಸ್ಟೋರಿ ಬಳ್ಳಾರಿಯಿಂದ ಬಂದಿದ್ದಾವೆ. ಬಟ್ ಇತ್ತೀಚಿನ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ನಾವು ಕೇಳ್ತೀರ ಸರ್ ನೀವೆಲ್ಲ. ಆಮೇಲೆ ಇವತ್ತು ಅವ್ರನ್ನ ಭೇಟಿ ಮಾಡಿದ್ರ ದರ್ಶನ್, ನೀವು ಹೋಗಿದ್ರ ನೇರವಾಗಿ? ಈಗೆಲ್ಲ ಹೇಳ್ತಲ್ಲ, ಈಗ ಮಾತಾಡ್ತಾರೆ, ಭೇಟಿ ಮಾಡಿದ್ರಿ. ಆಮೇಲೆ ಸರ್ ಇನ್ನೊಂದು CC ಕ್ಯಾಮ್ರಾ ಎಷ್ಟಿದಾವೆ ಸರ್ ಇಲ್ಲಿ? ಎಷ್ಟು ಸುಸ್ತು ಎಲ್ಲ ನಿಮ್ಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಐ ಸೆಕ್ಯೂರಿಟಿ ಕಾನ್ಸೆಪ್ಟ್ ಏನಿದೆ ಅಲ್ವಾ ಸರ್, ಈವರೆಗೆ ಬಳಕೆ ಆಗಿರಲಿಲ್ವಾ ಹೇಗೆ ಅಂತ? ಯಾಕಂದ್ರೆ ಆಗ ಪಂಜಾಬ್ CM ಅವ್ರದ್ದು ಹತ್ಯೆ ಸಂದರ್ಭದಲ್ಲಿ ಇದು ಮಾಡಿದ್ರು ಉಗ್ರಮಾಣ, ಅದೇ ಕಾನ್ಸೆಪ್ಟ್. ಯಾಕಂದ್ರೆ ಸರ್ ತಪ್ಪು ಕಲ್ಪನೆಗಳು ಹೊರಗಡೆ ಹೋಗೋದು ಬೇಡ ಅಂತ. ವಿಶೇಷತೆ ಏನು ಸರ್ ಅದ್ರದ್ದು ಐ ಸೆಕ್ಯೂರಿಟಿ ಇನ್ ದ ಸೆನ್ಸ್ ಅಂತಂದ್ರೆ ಅವ್ರದ್ದು ಆದಷ್ಟು ಅವ್ರದ್ದು ಮೂವ್ಮೆಂಟ್ ಕರ್ಟೈಲ್ ಆಗುತ್ತೆ. ಬೇರೆ ಬಂದಿಗಳು ಬಂದು ಅವರನ್ನು ಮೀಟ್ ಮಾಡೋದು ಅದು ಕರ್ಟೈಲ್ ಆಗುತ್ತೆ. ಮತ್ತು ಫೋಕಸ್ ಜಾಸ್ತಿ ಇರುತ್ತೆ, ಅವ್ರ ಮೇಲೆ ನಿಗಾ ಜಾಸ್ತಿ ಇರುತ್ತೆ. ಐ ಸೆಕ್ಯೂರಿಟಿ ಇನ್ ಸೆನ್ಸ್ ಅಷ್ಟೇ, ಬೇರೇನಿಲ್ಲ ಸರ್. ಈಗ ಅವ್ರ ಸಂಬಂಧಿಕರು ಯಾರಾದರೂ ಬಂದು ಭೇಟಿ ಆಗ್ತೇವೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಸರ್? ಏನಾದರೂ ಅವ್ರ ಹೆಂಡತಿ ಅಥವಾ ಅವ್ರ ಮಗ? ಇದುವರೆಗೂ ಏನಿಲ್ಲ, ಆ ಥರ ಏನು ಬಂದಿಲ್ಲ. ಬಂದರೆ ಅವ್ರನ್ನ ಭೇಟಿ ಮಾಡಿಸ್ತಾರೆ. ಸರ್, ಯಾರಾದರೂ ದರ್ಶನ್ ಅವರ ಸ್ನೇಹಿತರು ವಿಸಿಟ್ ಮಾಡ್ತೀವಿ ಅಂದ್ರೆ ಅವಕಾಶ ಐತೆ? ಖಂಡಿತ ಇಲ್ಲ, ಖಂಡಿತ ಇಲ್ಲ.